ಹರಮುನಿದರು ಕಾಯುವ, ಗುರುಮನಿದರೆ ಯಾರೂ ಕಾಯಲಾರರು, ಯಾರೂ ಕಾಯಂಗಿಲ್ಲ. ಪುಟ್ಟಯ್ಯಜ್ಜವರು ಶಿವಯೋಗ ಮಂದಿರದೊಳಗ ಒಮ್ಮೆ ಇದ್ದಾಗ ಪೂಜಾ ಕುಂತಿದ್ರು. ಅಜ್ಜ ಅವರು ಕಣ್ಣು ಕಾಣಿಸ್ತಿರ್ಲಿಲ್ಲ, ಎರಡು ಕಣ್ಣು ಅವರಿಗೆ, ನಮ್ಮ ಗುರುಗಳಿಗೆ. ಅಂತರಂಗದ ಕಣ್ಣಿನಿಂದ ಲಿಂಗವ ಪೂಜಿಸುವ ಪುಟ್ಟರಾಜ ಕವಿ ಶಿವಯೋಗಿಗಳು ಪೂಜೆ ಮಾಡಿಕೊಳ್ಳುವಾಗ ಶಿವಯೋಗ ಮಂದಿರದಲ್ಲಿ ಪೂಜಾ ಸೇವಾಕ ಇರುವಂತ ಹುಡುಗ, ಹರೇದ ಹುಡುಗ ಬಸಯ್ಯ ಅಂತವನ ಹೆಸರು, ಶಿವಯೋಗ ಮಂದಿರದ ಜಾತ್ರೆಗೆ ಬಂದ ಅನೇಕ ಬಣ್ಣ ಬಣ್ಣದ ಹೆಣ್ಣುಗಳನ್ನ ತನ್ನ ಕಣ್ಣಿನಿಂದ ನೋಡೋದಕ್ಕ ಬಾಗಿಲಿಗೆ ನಿಂತಾನ. ಅಜ್ಜೋರ್ನ ಮರತಾನ, ಪೂಜಾ ಕುಂತಿದ್ದು ಮರತಾನ. ಮರೆತ ಇವನು ಆ ಅಜ್ಜ ಅವರು ಈಗ ಕ್ಷೀರಾಭಿಷೇಕ ಮಾಡ್ಬೇಕಾಗೈತಿ ಇಷ್ಟಲಿಂಗ ಇವನಿಗೆ. ಹಾಲು ಹುಡುಕ್ತಾ ಇದ್ದಾರೆ. ಏ ಬಸಯ್ಯ ಹಾಲು ಅಂತಾರ. ಅವನಿಗೆ ಸ್ಮರಣೆ ಗುರುವಿನಲ್ಲಿ ಇಲ್ಲ, ಎಲ್ಲೈತೆ? ಹೊರಗೈತಿ. ಅವಾಗ ಆ ಅಜ್ಜವರ ಆ ಪಾತ್ರೆಯನ್ನು ಹುಡುಕಿ ತಗೊಳ್ಬೇಕು ಅನ್ನುವಾಗ ಲಿಂಗವು ಜಾರಿ ಹಾಲಿನ ಭುಗಾಣಿಯೊಳಗ ಬಿತ್ತು. ಅವಾಗ ಶಕ್ತಲ್ಲ ಬಂದು ಬಾಗಿಲಿಗೆ ನಿಂತಿರ್ತಕ್ಕಂಥ ಈ ಬಸಯ್ಯ ಬುದ್ಧಿ 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 ಅಂತಂದು ಬಂದ. ಛೈ ಪಾಪಿ, ಮೂರ್ಖ, ಮೂರ್ಖ, ಕೇಳು, ಎಂತಹ ಪಾಪಿ ಇದ್ದಿ, ಲಿಂಗಕ್ಕೆ ಅಭಿಷೇಕ ಮಾಡುವಂತಹ ಸಮಯದಲ್ಲಿ ಅನ್ಯ ಸ್ತ್ರೀಯನ್ನ ನೋಡ್ತಾ ಇರುವ ಮೂರ್ಖನೇ, ಲಿಂಗವ ನೋಡುವ ಕಣ್ಣಿನಿಂದ, ಯಾವ ಕಣ್ಣಿನಿಂದ? ಲಿಂಗವ ನೋಡುವ ಕಣ್ಣಿನಿಂದ ಅಂಗನೆಯ ಕುಂಭಕುಚದ ತುಂಬ ನೋಡುವ ಮೂರ್ಖರೇ ಕೇಳಿರೆ, ನಿಮಗೆ ಶಿವನೊಲಿವನೇ ಅಖಂಡೇಶ್ವರ ಒಲೆಯಲಾರ. ಆದ್ದರಿಂದ ನನ್ನ ಲಿಂಗ ಈಗ ಹಾಲಿನ ಭುಗಾಣಿಯೊಳಗೆ ಮುಳುಗಿಸಿ ಅಂತಂದ್ರ ಸೂತ್ರ ಪಿಡಿದ ಲಿಂಗ ಮಡಿಯೊಳಗದ. ನೆಲಕ್ಕ ಬಿದ್ದಿದ್ರ ನಾ ಪ್ರಾಣ ಬಿಡಬೇಕಾಗಿತ್ತು. ನನ್ನ ಲಿಂಗವ ಮುಳುಗಿಸಿದ ನೀನು ಮುಳುಗಿ ಹೋಗುವಂತ ಶಾಪ ಕೊಟ್ರು ಪುಟ್ಟಯ್ಯಜ್ಜವರು. ನಮ್ಮ ಅಜ್ಜರು ಬಿಡು. ಈಗ ನಿಮಗೇನು ಅನಿಸಿರ್ತದಂದ್ರ, ಗುರುಗಳು ಪಾಠ ಹೇಳುವಾಗ ತಾಯಿಯಾಗಿ ಹೇಳ್ತಿರ್ತಾರ ಅಂತಃಕರಣದಿಂದ, ನಮ್ಮ ಗುರುಗಳ ಬಿಡು ಅಂತ ಅನಿಸಿರ್ತದಲ್ಲ. ಅಷ್ಟು ಸಸ್ತ, ಅಷ್ಟು ಸೋವಿ ತಿಳ್ಕೋಬಾರ್ದು ಗುರುಗಳನ್ನ. ಅವ್ರ ಮನಸ್ಸು ನೊಂದಿತ್ತು ಅಂದ್ರೆ ಎಂದೂ ಉದ್ಧಾರ ಆಗೋದಿಲ್ಲ. ಅವಾಗ ನಾವು ಲಕ್ಷ್ಯವಿಟ್ಟು ಗುರುಗಳ ಹತ್ರ ಬಹಳ ಹುಷಾರಿರ್ಬೇಕು. ಆಗ ಪುಟ್ಟರಾಜ ಕವಿ ಶಿವಯೋಗಿಗಳನ್ನ ನಮ್ಮ ಅಜ್ಜರು ಹೋಗಂದಾವ. ಅವ್ರೇನಂತಾರ ಬಿಡು ಅಂದ. ಬ್ಯಾಡೋ ಬಸಯ್ಯ, ಅಜ್ಜವ್ರ ಬಾಯಾಗ ಇಂಥ ಮಾತು ಬಂದೈತಿ, ಮುಳುಗ್ ಹೋಗಿ ಅಂದಾರ, ನೀನ್ ಬ್ಯಾಡ, ಇಂಥದ್ ಮಾಡ್ಬೇಡ, ಬಾಯಿ ಈ ಕಡೆ ಅಂತ ಕರೆದ್ರು ಮಲಪ್ರಭಾ ನದಿ ತುಂಬಿ ಸೂಸ್ತದ. ಆ ಕಡೆಯ ದಂಡೆ ಈ ಕಡೆ ದಂಡೆ ಒಡ್ಲ ಸೂಸಿ ಹರಿಯುತ್ತಿದೆ. ಹರಿಯುವ ನದಿಯೊಳಗೆ ಇವನು ಈಸಾಡಬೇಕೆಂಬುವಂತಹ ಇಚ್ಛೆಯಿಂದ ಹಾರಿದ ಸೆಳವು ಘನವಯ್ಯ, ಬಾಳ ಸೆಳವು. ಹಾರಿದವ ಹ್ಯಾಂಗೋದ್ನೋ ಹೋಗ್ಬಿಟ್ಟ. ಎಷ್ಟು ಹುಡುಕಾಡಿದ್ರು ಸಿಗಲಿಲ್ಲ. ಗುರುವಾಣಿ ಎಂದು ಸುಳ್ಳಾಗೋದಿಲ್ಲ. ಅದು ಗುರುವಾಣಿ. ನಿಮ್ಮಂತಾವು ನಿರ್ವಾಣಿ, ಅದು ಗುರುವಾಣಿ. ಅವಾಗ ಆ ಪುಟ್ಟರಾಜ ಶಿವಯೋಗಿಗಳು ಮುಂದೆ ಪುರಾಣಕ್ಕೆ ಹೋಗ್ತೇನೆ. ಪುಟ್ಟರಾಜ ಶಿವಯೋಗಿಗಳು ಏನ್ ಮಾಡಿದ್ರು ಅಂತಂದ್ರ, ಹಾಲ್ಕೇರಿ ಅನ್ನದಾನ ಶಿವಯೋಗಿಗಳು ಬಂದಿದ್ರು ಶಿವಯೋಗ ಮಂದಿರದೊಳಗ. ಅವಾಗ ಪುಟ್ಟಯ್ಯಜ್ಜವರು ಅವರು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಕಣ್ಣಲ್ಲಿ ನೀರು ತರುತ್ತಾ ಇರುವ ಹಾಲ್ಕೇರಿ ಅನ್ನದಾನ ಶಿವಯೋಗಿಗಳಂದ್ರು, ಪುಟ್ಟಯ್ಯ ನಮ್ಮ ಪಾದಕ್ಕೆ ನೀನು ನಮಸ್ಕಾರ ಮಾಡಬೇಡ. ನಿನ್ನ ಆಶ್ರಮಕ್ಕ ಮಕ್ಕಳನ್ನ ಬಡವರು ಸೇರಿಸೋದು ಯಾಕೆ ಅಂತಂದ್ರ, ನಿನ್ನ ಆಶ್ರಮಕ್ಕೆ ಮಕ್ಕಳನ್ನ ಸೇರಿಸೋದು ಯಾಕೆ ಅಂತಂದ್ರ, ಮಕ್ಕಳು ಬದುಕಲಿ ಅಂತ, ಸಾಯಲಿ ಅಂತ ಅಲ್ಲ. ಮಕ್ಕಳ ಮೇಲೆ ಕುಪಿತನಾಗಿ ಲಿಂಗ ನುಡಿಯ ಬಿಟ್ಟು ಬಿರುನುಡಿಯ ನುಡಿದೆಯಲ್ಲ, ಆ ಹುಡುಗ ಸತ್ತ, ಅವನಿಗೆ ಪ್ರಾಣವ ಕೊಡುತ್ತೀಯ? ನಿನ್ನ ನಾನು ಮುಡ್ಸ್ಕೊಳ್ಳೋದಿಲ್ಲ ಹೋಗು ಅಂದಾಗ ಅಜ್ಜವ್ರಂದ್ರಂತ, ಎಂತ
ಪಾಪವನ್ನು ಮಾಡಿದೆ ಅಂತ ಹಾನಗಲಜ್ಜವರ ಗದ್ದಿಗೆಯನ್ನ ಆವೇಶದಲ್ಲಿ ಬಂದು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದಾರೆ. ಕುತ್ತಿಗೆಯವರೆಗೂ ಕಷ್ಟ ಬಂದರೂ ನಾನು ನನ್ನ ಮಕ್ಕಳಿಗಾಗಲಿ ಇನ್ನೊಬ್ಬರಿಗಾಗಲಿ ಶಾಪವನ್ನ ಕೊಡುವುದಿಲ್ಲ, ಸಿಟ್ಟಿಗೇಳುವುದಿಲ್ಲ ಅಂತ ಆಣಿ ಮಾಡಿದರು. ಕೊನೆಯವರೆಗೂ 97 ವರ್ಷ ಬದುಕಿದರು. ಒಮ್ಮೆ ಸಿಟ್ಟಿಗಳಲ್ಲಿಲ್ಲ ಪುಟ್ಟಯ್ಯಜ್ಜವರು. ಗುರುವಿನ ಶಾಪ್ ಅಂತದ